ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಫಸ್ಟ್ ರೌಂಡದು ಕೌನ್ಸಿಲಿಂಗ್ ಪ್ರಕ್ರಿಯೆಯು ಕಂಪ್ಲೀಟ್ ಆಗಿದೆ. ಎಲ್ಲರಿಗೂ ಕೂಡ ಸೀಟು ಹಂಚಿಕೆ ಆಗಿರುವಂಥದ್ದು. ಸೊ ಇದೇ ಮಧ್ಯದಲ್ಲಿ ಒಂದು ನ್ಯೂಸ್ ಪೇಪರ್ ಒಳಗಡೆ ಒಂದು ಸೀಟು ಹಂಚಿಕೆಗಳ ಬಗ್ಗೆ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಸೀಟು ಎಷ್ಟು ಉಳಿದಿದ್ದಾವೆ, ಎಷ್ಟು ಸೀಟುಗಳು ಕರ್ನಾಟಕದಲ್ಲಿ ಒಟ್ಟು ಇದ್ದಾವೆ ಅನ್ನೋದರ ಬಗ್ಗೆ. ಇಲ್ಲಿ ಸ್ಪೆಷಲಿ ನಮ್ಮ HS ಮತ್ತು BP Tದವ್ರದ್ದು ಯಾವುದೂ ಇದರಲ್ಲಿ ಇನ್ಫಾರ್ಮೇಷನ್ ಇಲ್ಲ. ಇಲ್ಲಿ ಓನ್ಲಿ ಇನ್ಕ್ಲೂಡಿಂಗ್ BS ನರ್ಸಿಂಗ್ ಮಾತ್ರ ತಿಳ್ಕೊಂಡಿರುವಂಥದ್ದು. ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಯಾಕಂದರೆ ಸೆಕೆಂಡ್ ರೌಂಡಿಗೆ ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾಯಿದ್ದಾರೆ. ಯಾರಿಗೂ ಸೀಟ್ ಸಿಕ್ಕಿಲ್ಲ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೇ ಇರೋರು ಸೆಕೆಂಡ್ ರೌಂಡಿಗೆ ಹೋಗ್ತಾರೆ. ಅಲ್ಲಿ ಮತ್ತು ಸೀಟ್ ಇದ್ರೇ ಅವ್ರಿಗೆ ಏನಾಗುತ್ತೆ ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ನೋಡೋಣ ಎಷ್ಟು ಸೀಟ್ ಉಳಿದಿದ್ದಾವೆ ಅನ್ನೋದು ನಾನು ನಿಮಗೆ ಚಾರ್ಟ್ ತೋರಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಅಭ್ಯರ್ಥಿಗಳು ಇಲ್ಲಿ ಏನೋ ಒಂದು ಕೊಟ್ಟಿದ್ದಾರೆ ಅಂತಂದರೆ, ಮೊದಲನೇ ಸುತ್ತಿನಲ್ಲಿ 1.9 ಲಕ್ಷ ಸೀಟು ಆಯ್ಕೆ ಅಂತ ಕೊಟ್ಟಿದ್ದಾರೆ. ಇದು 1.9 ಇದೆಯಲ್ಲ, ಇಲ್ಲಿ ಮ್ಯಾಕ್ಸಿಮಮ್ 80% ಸೀಟುಗಳನ್ನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್, ಯಾಕಂದರೆ ಇಂಜಿನಿಯರಿಂಗ್ ಕಾಲೇಜುಗಳು ಜಾಸ್ತಿ ಇರೋದು ಮತ್ತು ಇಂಜಿನಿಯರಿಂಗ್ ಜಾಸ್ತಿನೇ KE ಮುಖಾಂತರ ಹೋಗೋದು. ತುಂಬ ಕಡಿಮೆ ನಮ್ಮ ಒಂದು ಮೆಡಿಕಲ್ ವಿದ್ಯಾರ್ಥಿಗಳು, ಅಂದರೆ ನರ್ಸಿಂಗ್ ವಿದ್ಯಾರ್ಥಿಗಳು, ಮೆಡಿಕಲ್ ವಿದ್ಯಾರ್ಥಿ ತುಂಬ ಕಡಿಮೆ ಇರೋದರಿಂದ ಇಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿ, ಸೀಟು ಕೋರ್ಸ್ಗಳು ಮತ್ತು ಸೀಟು ಭರ್ತಿ ಮತ್ತು ಉಳಿಕೆ ಕೊಟ್ಟಿದ್ದಾರೆ. 4 ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, 77,140 ಇರುವಂಥದ್ದು ಇಂಜಿನಿಯರಿಂಗ್, ಅದರಲ್ಲಿ 71,000 ಭರ್ತಿಯಾಗಿದ್ದಾವೆ. ಜಸ್ಟ್ ಉಳಿದಿರುವಂಥದ್ದು ಅಂದರೆ 5,000 ಮಾತ್ರ. ಇಟ್ ಮೀನ್ಸ್ 5,000ದಲ್ಲಿ ಸೆಕೆಂಡ್ ರೌಂಡಾಗಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕಡಿಮೆ ಸೀಟು ಸಿಗುತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಅದೇ ರೀತಿಯಾಗಿ ನಮ್ಮ ನರ್ಸಿಂಗ್ ವಿದ್ಯಾರ್ಥಿಗಳು 31,700 ಇರುವಂಥದ್ದು ಟೋಟಲ್ ಸೀಟುಗಳು. ಅದರಲ್ಲಿ 15,186 ಸೀಟುಗಳು ಈಗ ಏನಾಗಿದ್ದಾವಪ್ಪ ಅಂದರೆ ತೊಗೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ನೋಡಿರಿ, 15,000 ಲೆಕ್ಕ ತೊಗೊಂಡ್ರು ಕೂಡ 15,000 ಲೆಕ್ಕ ತೊಗೊಂಡು 180 ವೇಟಿಂಗಲ್ಲಿ, ಅಥವಾ ಅವ್ರಿಗೆ ನಮಗೆ ಹೋಲ್ಡಲ್ಲಿ ಇಟ್ಟು ಹೋಗಿರ್ತಾರೆ, ಅಥವಾ ಸೀಟ್ ಸಿಕ್ಕರೂ ಕೂಡ ಅವರು ಇದಕ್ಕೆ ಹೋಗಿರ್ತಾರೆ, ಏನಂದರೆ ಥರ್ಡ್ ಚಾಯ್ಸನ್ನು ಮಾಡ್ಕೊಂಡಿರ್ತಾರೆ. ಸೊ ಹೀಗಾಗಿ ಇಲ್ಲಿ ಅಂದರೆ 17,000 ಸಮೀಪದಲ್ಲಿ, ಅಂದರೆ 16,540 ಇದೆ. ಅಂದರೆ ಒಂದು ಲೆಕ್ಕ ತೊಗೊಂಡಾಗ ಇನ್ನೂ ನಿಮಗೆ 17,000 ಸೀಟುಗಳು ನಮ್ಮ KE ಅಂಡ್ರಲ್ಲಿ ಇರುವಂಥದ್ದು ಅಂದಾಜಾಗಿ ನಾವು ಹೋಲ್ಡ್ ಇಟ್ಟಿರೋದನ್ನು ಬಿಟ್ಟರೆ ಅದನ್ನು ಕೂಡ ಸೇರಿಸ್ಕೊಂಡು ಒಂದು 17,000 ಲೆಕ್ಕ. ಸೆಕೆಂಡ್ ರೌಂಡಲ್ಲಿ ಕೂಡ ನಮಗೆ ಸಿಗುವಂಥ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳು ಭಯಪಡುವಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಸೀಟ್ ಸಿಗುತ್ತೆ. ಅದೇ ರೀತಿಯಾಗಿ ಮೆಡಿಕಲ್ ಇರ್ಬೋದು, ಡೆಂಟಲ್ಲು, ಕೃಷಿ ಇಷ್ಟು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಸ್ಪೆಷಲಿ BS ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಇನ್ನೂ ಒಂದು 17,000 ಸೀಟುಗಳು ಇರುವಂಥದ್ದು. ಅದೇ ರೀತಿಯಾಗಿ HS ವಿದ್ಯಾರ್ಥಿಗಳು ನಾನೇ ಹೇಳ್ಬಿಡ್ತೀನಿ. ಸೊ HS ವಿದ್ಯಾರ್ಥಿಗಳು ಕೂಡ ಆರಾಮ್ ಟೆನ್ಷನ್ ತೊಗೊಬೇಡ್ರಿ. ಸೆಕೆಂಡ್ ರೌಂಡಲ್ಲಿ ಮತ್ತು ಥರ್ಡ್ ರೌಂಡಲ್ಲಿ ಭಾಳಷ್ಟು, ಯಾಕಂದರೆ ಇಲ್ಲಿ ಕಾಂಪಿಟೇಷನ್ ಇಲ್ಲ. HSಗೆ BSc ನರ್ಸಿಂಗ್ ಥರ ಕಾಂಪಿಟೇಷನ್ ಇಲ್ಲ. ಅದೇ ರೀತಿಯಾಗಿ BPTಗೆ. ಸೊ BPT ಕೂಡ ಏನಪ್ಪ ಅಂತಂದರೆ ಭಾಳಷ್ಟು ಸೆಕೆಂಡ್ ರೌಂಡಲ್ಲೇ ಸಿಗುತ್ತೆ. ಥರ್ಡ್ ರೌಂಡಲ್ಲಿ ತುಂಬ ಕಡಿಮೆ, ಬಟ್ ಸೆಕೆಂಡ್ ರೌಂಡಲ್ಲಿ ಆರಾಮಾಗಿ ನಿಮಗೆ ಸೀಟ್ಗಳು ಸಿಗ್ತವೆ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಸೆಕೆಂಡ್ ರೌಂಡು ಥರ್ಡ್ ರೌಂಡಲ್ಲಿ ಸಿಗುತ್ತೆ. ಬಟ್ ನನ್ನ ಪ್ರಕಾರ ನೋಡಿರಿ, ನಮ್ಮ HS ಮತ್ತು BPT ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು 20% ಸೀಟುಗಳು ಇರುವಂಥದ್ದು ಅಷ್ಟೇ. 20% ಮಾತ್ರ ಸೀಟುಗಳು ಇರುವಂಥದ್ದು. 80% ನನ್ನ ಪ್ರಕಾರ ಫುಲ್ ಆಗಿದ್ದಾವೆ. ಆದರೆ ಏನಾದರೂ ಹೋಲ್ಡಲ್ಲಿ ಇಟ್ಟು ಹೋದರೆ, ಅಥವಾ ಬೇರೆ ಕಾಲೇಜ್ ತೊಗೊಂಡ್ರೆ, ಇಂಜಿನಿಯರಿಂಗ್ ತೊಗೊಂಡ್ರೆ, BS ನರ್ಸಿಂಗ್ ತೊಗೊಂಡ್ರೆ, ಅಲ್ಲಿ ಮತ್ತೆ ಏನಾಗುತ್ತೆ, ಇದೊಂದು 30% ಉಳ್ಕೊಂಡ್ಬಿಡುತ್ತೆ ಸೀಟುಗಳು ಇರ್ತವೆ. ಈ 30%ಅಲ್ಲಿ 30% ವಿದ್ಯಾರ್ಥಿಗಳು ಇಲ್ಲಿ ಸೆಕೆಂಡ್ ರೌಂಡಿಗೆ ಅಥವಾ ಥರ್ಡ್ ರೌಂಡಿಗೆ ಪಾರಾಗಿ ಹೋಗಿಬಿಡ್ತಾರೆ.